ಶ್ರೀಮಂತರು ಅಂತ. ಇನ್ನೊಬ್ಬರು ತ್ರಿಜುರಿ ನೋಡಿ ನಾವು ತಿಳ್ಕೊಂಡ್ವಿ ನಾವು ಬಡವರು ಅಂತ. ಈ ತ್ರಿಜುರಿ ತುಂಬ ನೋಟಿನ ಕಟ್ಟಿರ್ತೈತಿ. ತ್ರಿಜುರಿ ಮನ್ಯಾಗ ನೋಟಿನ ಕಟ್ಟಿತ್ತು, ಅಡ್ಡಾಡೋದು ಮಾತ್ರ ವೀಲ್ ಚೇರ್ ಮೇಲೆ ಅಡ್ಡಾಡ್ತಿದ್ದು. ಮಂಡಿ ನೋವಿತ್ತು, ಒಟ್ಟು ಅಡ್ಡಾಡಕ್ಕೆ ಬರ್ತಿದ್ದಿಲ್ಲ ಆತಗೆ. ಏನು ನೋಟಿನ ಕಟ್ಟಿದ್ದವರು ಶ್ರೀಮಂತರಾಗೋದಿಲ್ಲ, ಅಡ್ಡಾಡಕ್ಕೆ ಉಣ್ಣಕ್ಕೆ ಕೈಕಾಲು ಗಟ್ಟಿದ್ದವರು ಶ್ರೀಮಂತರಾಗ್ತಾರೆ. ನೋಟಿನ ಕಟ್ಟೇನು ಟ್ರೆಜರಿಯಾಗಿ ಇರ್ತೈತೆ ಅಷ್ಟೇ. ಗಟ್ಟಿ ಬೇಕು, ಹೊಲಕ್ಕೆ ಹೋಗ್ಬೇಕು, ಮನುಷ್ಯ ದುಡಿಬೇಕು, ಉಣ್ಬೇಕು, ತಿನ್ಬೇಕು. ಅದಕ್ಕೆ ಮನುಷ್ಯ ಮನಸ್ಸು ಶ್ರೀಮಂತಿರ್ಬೇಕಷ್ಟೇ. ಯಾರ ಮನಸ್ಸು ಚಲೋ ಐತಿ, ಯಾರ ಮನಸ್ಸು ದೊಡ್ಡದೈತಿ ಅವ್ರು ದೊಡ್ಡವ್ರ. ಒಂದು ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಒಬ್ಬ ಶ್ರೀಮಂತ ತನ್ನ ಮಗನ ಮದುವೆ, ಇಬ್ಬರು ಗಂಡ ಹೆಂಡತಿ ಮಗನ ಮದುವೆ ಮಾಡಕತ್ತಿದ್ರು. ಸುಮ್ಮನೆ ನೀವು ನಿರ್ಣಯ ಮಾಡಿ, ಯಾರಿಗೆ ಶ್ರೀಮಂತರು ಅನ್ನಬೇಕು, ಯಾರಿಗೆ ಬಡವ್ರು ಅನ್ನಬೇಕು. ಅವ ಶ್ರೀಮಂತ ಮದುವೆ ಮಾಡಕತ್ತಿದ್ದ, ಮಗನ ಮದುವೆ. ಅವರಿಬ್ಬರು ಶ್ರೀಮಂತನ ಹೆಂಡತಿ ಕೂಡಿ ದೊಡ್ಡ ಊರಿಗೆ ಹೋಗಿ, ದೊಡ್ಡ ಬಜಾರ್ ಇರ್ತಾವಲ್ಲ ನಿಮ್ಮಲ್ಲೆಲ್ಲ ಅದಾವಲ್ಲ, ಅಂತಲ್ಲಿ ಹೋಗಿ ಎಲ್ಲ ಚಲೋ 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 ಸೀರೆ ಬೀಗರಿ ಕೊಡ್ಬೇಕಂತ ತೊಗೊಂಡು ಬಂದರು. ಇನ್ನೇನು ನಾಳೆ ಮದುವೆ ಐತೆ ಅನ್ನೋದ್ರೊಳಗನ ಅವ್ರಿಗೊಂದು ಮರ್ತೀವಂತ ನೆನಪಾತು. ಏನು ಮರ್ತಿದ್ರು ಅಂದ್ರೆ, ಎಲ್ಲರಿಗೂ ಚಲೋ ಚಲೋ ಸೀರೆ ಎಲ್ಲ ತೊಗೊಂಡು ಬಂದಿದ್ರು. ಅವ್ರ ಮನ್ಯಾಗ ಒಂದು 30 ವರ್ಷದಿಂದ ಮುದುಕಿ ಅವ್ರ ಮನೆಗೆ ಕಸ ಮುಸ್ರಿ ಮಾಡೋದು, ಅಡುಗೆ ಮಾಡೋದು ಮಾಡ್ತಿತ್ತು. ಆಕಿಗೆ ಸೀರೆ ತರೋದು ಮಾಡ್ತಿದ್ರು ಅವ್ರಂದ್ರು, ಇಲ್ಲೇ ಊರಾಗ ಒಂದು ಅಂಗಡಿ ಐತಿ, ಅದಕ್ಕೊಂದು ತಂದು ಬಿಡೋಣ ಅಂತ ಊರನ್ನ ಸೀರೆ ಅಂಗಡಿಗೆ ಹೋಗಿ, ಶ್ರೀಮಂತನ ಹೆಂಡತಿ ಹೇಳಲಿಲ್ಲ, ಎಲ್ಲರಿಗೂ ಸೀರೆ ತೊಗೊಂಬಂದ್ಬಿಟ್ಟಿವಿ, ನಮ್ಮ ಮನ್ಯಾಗ ಒಂದು ಮುಸ್ರಿ ತಿಕ್ಕೋದು, ಕಸ ಹೊಡೆಯೋದು, ಅಡುಗೆ ಮಾಡೋ ಮುದುಕಿ ಐತಿ, ಅದಕ್ಕೆ ಸೀರೆ ತಂದಿಲ್ಲ ನಾವು, ಒಂದು ಯಾವ್ದಾರ ಸುಮಾರೊಂದು ಸೀರೆ ಕೊಟ್ಬಿಡು ಆಕಿಗೆ ಅಂತ ಅಕ್ಕಿ ಹೇಳಿ ತೊಗೊಂಬಂದ್ವಿ. ಇಕ್ಕಿ ಬಂದ ಮೇಲೆ ಈ ಮುದುಕಿಗೆ ಅನ್ನಿಸ್ತು, ಇವ್ರ ಮನ್ಯಾಗ ಇಷ್ಟು ವರ್ಷ ದುಡ್ದೀನಿ, ನಾನು ಒಂದು ಏನರ ಕೊಡ್ಬೇಕಲ್ಲ ನಮ್ಮ ಮಾಲಕ್ತಿಗೆ ಒಂದು ಸೀರೆ ಅಂತ. ಅದ ಸೀರೆ ಅಂಗಡಿಗೆ ಹೋದ್ಲಕ್ಕಿ. ಹೋಗಿ ಆ ಸೀರೆ ಅಂಗಡಿಯವ್ರಿಗೆ ಅಂತಾರೆ, ನಮ್ಮ ಮಾಲಕ್ತಿಗೆ ನಾನೊಂದು ಸೀರೆ ಕೊಡ್ಬೇಕಾಗೈತಿ, ಒಂದು ಕಿಮ್ಮತ್ತಿನ ಸೀರೆ ಕೊಡು ಅಂತ ಮುಸ್ರಿ ತಿಕ್ಕ ಮುದುಕಿ ಅಂತ. ಹಂಗಿದ್ರೆ ಯಾರು ಶ್ರೀಮಂತ? ಮನ್ಯಾಗ ದುಡ್ಡಿದ್ದವ್ರು ಆಗೋದಿಲ್ಲ, ಮನಸ್ಸು ದೊಡ್ಡದಿರ್ಬೇಕಾಗ್ತದೆ ಶ್ರೀಮಂತಿಗೆ. ನೋಡ್ರಿ, ನಿಮ್ಮೂರು ಎಷ್ಟು ಸಣ್ಣದೈತಿ, ಮನಿನ ಕಡಿಮೆ ಅದಾವ, ಗುಡಿನ ಜಾಸ್ತಿ ಅದಾವ ಅನ್ನಿಸ್ತೈತೆ ನನಗೆ ನಿಮ್ಮೂರ. ಮತ್ತು ಗುಡಿ, ಎಲ್ಲ ಗುಡಿನೂ ಅಷ್ಟು ಸುಸಜ್ಜಿತ ಇಟ್ಟಿರಿ, ಎಷ್ಟು ಚಲೋ ಕಟ್ಟಿರಿ ನೋಡ್ರಿ. ಒಂದರ ಗುಡಿ ಹಿಂಗೆ ಇರಬಾರ್ದನ್ನಂಗಿಲ್ಲ, ಒಂದೊಂದು ವೆರೈಟಿ ಅದಾವೆಲ್ಲ. ಒಂಥರ ಸಣ್ಣ ಹಂಪ್ಯಾಗ ಅಡ್ಡಾಡ್ದಂಗೆ ಆಗ್ತೈತಿ ನಿಮ್ಮೂರಾಗ ಅಡ್ಡಾಡ್ರಿ. ನಿಮ್ಮೂರು ಸ್ಮಾಲ್ ಮ್ಯೂಸಿಯಂ ಅಲ್ಲ. ಹಂಪಿ ಕಟ್ಟದ್ದು ಏನು ದೊಡ್ಡದಾಗೋದಿಲ್ಲ. ಹಂಪಿ ಕಟ್ಟದವ್ರು ನಮ್ಮ ಜೊತೆಗೇನೆ ನೇಗಿಲು ಹೊಡೆದೈತಿ, ಗಳೆ ಹೊಡೆದೈತಿ, ಹರಿಗೆ ಐತಿ, ಬಿತ್ತೈತಿ, ಜೋಳ ಬಿತ್ತಾಗ ನಮ್ಮ ಕೂಡ ಐತಿ, ಜೋಳದ ಎಡಿ ಹೊಡ್ಯಾಗ ನಮ್ಮ ಕೂಡ ಐತಿ, ಹಂತಿ ರಾಶಿ ಮಾಡಾಗ ಐತಿ, ಜೋಳ ಬಿತ್ತುವಾಗ ಐತಿ, ಎಡಿ ಬರುವಾಗ ಐತಿ. ಎತ್ತು ಏನು ಮಾಡ್ತೈತಿ ಅಂದ್ರೆ, ಜೋಳ ನಿಮ್ಮ ಕೂಡನ ಬಿತ್ತೈತಿ, ಎಡಿ ಹೊಡ್ಯಾಗ ನಿಮ್ಮ ಕೂಡ ಬಂದೈತಿ, ರಾಶಿ ಮಾಡುವಾಗ ಎತ್ತು ಏನು ಹೇಳೈತಿ ನೋಡಪ್ಪ, ನೀವು ನಾವಿಬ್ಬರೇ ಕೂಡಿ ದುಡ್ದೇವಿ, ಪರವಾಗಿಲ್ಲ, ಚಲೋ ಜೋಳ ನಿನಗಿರಲಕ್ಕ, ದಂಟು ನನಗೆ ಬಿಡು ಅಂತ ಇದ್ದಲ್ಲ. ಹಂಗೆ ಇದ್ದಿದ್ದಕ್ಕ ಎತ್ತಿ ಪೂಜೆ ಮಾಡಿವಿ ನಾವೆಲ್ಲ. ಅಕಸ್ಮಾತ್ ಎಷ್ಟು ವರ್ಷ ಅಂತ ನಾವು ಇದನ್ನ ಮಾಡ್ಬೇಕಪ್ಪ, ದಂಟು ನೀವು ತಿನ್ರಿ, ಜೋಳ ಇನ್ಮೇಲೆ ನಮಗ್ ಬಿಡ್ರಿ ಅಂತ ಯಾವ್ದಾರ ಎತ್ತ ಅಂದ್ರ ನಾವ್ ಯಾರ ಕಟ್ಟೇವೇನೆ ಎತ್ತು ದೇವರಾಗೈತಿ, ನಾಯಿ ದೇವರಾಗೈತಿ, ಮನುಷ್ಯ ಯಾವಾಗ ದೇವರಾಗ್ತಾನ? ಒಬ್ಬ ಮನುಷ್ಯನಿಗೆ ಬೆಲೆ ಬರುವುದು ಯಾವಾಗ? ಈಗ ನೀವು ನೀರು ಕುಡಿತೀರಿ, ನೀರಿನ ಬಾಟ್ಲಿ ಸುಮ್ಮನೆ ಹಿಂಗ್ ಕುಡಿದು ಹಿಂಗ್ ಹೊರಗು ಬಿಸಿಲಿನ ಬಾಟ್ಲಿ ಬರ್ತಾವ, ಹಿಂಗ್ ಒಗಿರಿ, ಈ ಮೊಡ್ಕದವ್ರು ಬರ್ತಾರ, ಬಾಟಲ್ ಕಬ್ಬಣ ಆಯೋರೆಲ್ಲ, ಅವ್ರ ಬ್ಯಾಗ್ನಾಗ ಹಾಕೊಂಡು ಹೋಗ್ತಾರ. ಅದನ್ನ ಅಂದ್ರೆ ನೀರು ಕುಡಿದು ಸುಮ್ಮನೆ ಎಲ್ಲಿ ಒಗದ್ರಿ ಅಂದ್ರ ಆ ಬಾಟಲ್ ಏನು ಕಿಮ್ಮತ್ತೇ ಇಲ್ಲ, ಅದು ಮೊಡ್ಕದವ್ರು ಹಾಕೊಂಡು ಹೋಗ್ತಾರೆ. ನೀವು ಅದೇ ನೀರಿನ ಬಾಟಲ್ ಐತಲ್ಲ, ಅದ್ರೊಳಗ ಚಲೋ ನೀರು ತುಂಬ್ರಿ, ಫಿಲ್ಟರ್ ನೀರು ತುಂಬ್ರಿ, 20 ರೂಪಾಯಿ 25 ರೂಪಾಯಿಗೆ ಮಾರಾಟ ಆಗ್ತೈತೆ. ಯಾವಾಗ? ಅದೇ ಖಾಲಿ ಬಾಟಲ್. ಮತ್ತ ಅದೇ ಬಾಟಲ್ ಒಳಗೆ ನಿಮ್ಮೂರು ಚಲೋ ಆಕಳ ಹಾಲು ತುಂಬ್ರಿ, 60-70 ರೂಪಾಯಿ 100 ರೂಪಾಯಿ ಲೀಟರ್ ಹೋಗ್ಬೇಕು. ಮತ್ ಅದೇ ಬಾಟಲ್ ಒಳಗ ಚಲೋ ಆಕಳ ತುಪ್ಪ ತುಂಬ್ರಿ, 100 ರೂಪಾಯಿ 1000 ರೂಪಾಯಿಗೆ ಮಾರಾಟ ಆಗ್ತೈತೆ. ಖಾಲಿ ಬಿದ್ದಾಗ ಮೋಡ್ಕದವ್ರು ತಗೊಂಡು ಹೋದ್ರು ಬೆಲೆ ಇಲ್ಲ,
ಖಾಲಿ ಬಾಟಲ್ಗೆ ಬೆಲೆ ಇಲ್ಲ, ಬಾಟಲಿಗೆ ಬೆಲೆ ಬಂದಿದ್ದು ಬಾಟಲ್ದೊಳಗೆ ಏನು ತುಂಬಿವೆ ಅನ್ನೋದ್ರ ಮೇಲೆ ಬಾಟಲ್ಗೆ ಬೆಲೆ ಬರ್ತೈತಿ. ಹಂಗ ಮನುಷ್ಯ ಖಾಲಿ ಇದ್ದ ಅಂದ್ರೆ ಖಾಲಿ ಬಾಟಲ್ ಆತ. ಮನುಷ್ಯನಿಗೆ ಬೆಲೆ ಬರುವುದು ಮನುಷ್ಯನೊಳಗೆ ಯಾವ ಗುಣ ಅದಾವ ಅನ್ನೋದ್ರ ಮೇಲೆ ಮನುಷ್ಯನಿಗೆ ಬೆಲೆ ಬರ್ತೈತಿ ಹೊರತು ಅವನೊಳಗೆ ಏನೋ ಚಲೋ ಗುಣ ಇರ್ಲಿಲ್ಲ ಅಂದ್ರೆ ಖಾಲಿ ಬಾಟಲ್ ಒಂದ್ ದಿವ್ಸ ಮೊಡ್ಕಾದವ್ರು ತಗೊಂಡೋಗಿ ಇಲ್ಲಿ ಹೋಗಿದ್ದಾರೆ ಅಷ್ಟೇ. ಜನ್ಮ ಕರ್ಮ ಚ ಮೇ ದಿವ್ಯಂ ಯೋ ವೇತ್ತಿ ತತ್ವತಃ. ಜನ್ಮದಿಂದ ಯಾರು ದೊಡ್ಡವರಾಗೋದಿಲ್ಲ, ಕರ್ಮದಿಂದ ದೊಡ್ಡವರಾಗ್ತಾನೆ ಮನುಷ್ಯ. ಎಲ್ಲರೂ ಬಹಳ ಮಂದಿ ಹುಟ್ಟಿವಿ ಹೋಗಿವಿ. ದೊಡ್ಡವರು ಅಂತ ನಾವ್ ಯಾರಿಗೆ ಬೆಲೆ ಕೊಟ್ಟಿವಿ ಅಂದ್ರೆ ಎಲ್ಲರೂ ಹುಟ್ಟಿದವ್ರಿಗೆ ಕೊಟ್ಟಿಲ್ಲ. ಜನ್ಮದಿಂದ ಯಾರು ದೊಡ್ಡವರಾಗಿಲ್ಲ, ಮನುಷ್ಯನ ಕಾರ್ಯಗಳಿಂದ ದೊಡ್ಡವನಾಗ. ಜನ್ಮ ಕರ್ಮ ಚ ಮೇ ದಿವ್ಯಂ ಯೋ ವೇತ್ತಿ ತತ್ವತಃ. ಜ್ಞಾನಿ ಅಂತ ಯಾರಿಗನ್ಬೇಕು ಅಂದ್ರ ಹುಟ್ಟಿದವರೆಲ್ಲ ದೊಡ್ಡವರಾಗ್ತಾರಂತಿಲ್ಲ, ಯಾರು ಒಳ್ಳೆಯ ಕೆಲಸ ಮಾಡ್ತಾರ ಅವರು ದೊಡ್ಡವರಾಗ್ತಾರಂತ ಯಾವ ಎದೆಯೊಳಗೆ ಈ ಮಾತು ಬಿತ್ತೈತಿಲ್ಲ ಅವ ದೊಡ್ಡವ. ಇದನ್ನು ಕಲಿಸುದು ಮಕ್ಕಳಿಗೆಲ್ಲ. ಸಂಸ್ಕಾರ ಅಂದ್ರೆ ಏನು ಕೊಡುದು? ಮಕ್ಕಳಿಗೆ ಇದನ್ನು ಕಲಿಸುವುದಷ್ಟೇ. ದುಡ್ಡು ಒಂದು ಬರ್ತೈತಿ ಹೋಗ್ತೈತಿ, ದುಡ್ಡ ಒಂದು ಬರ್ತೈತಿ ಹೋಗ್ತೈತಿ. ಮಕ್ಕಳಿಗೆ ಸಂಸ್ಕಾರ ಇಟ್ಟಲ್ಲ ಅದು ಮಾಡಿಸುದು.